ಅಷ್ಟು ಮಾತ್ರವಲ್ಲದೆ ಗಂಡ ಹೆಂಡತಿದಾದ್ಮೇಲೆ ಈ ಸಮಯದಲ್ಲಿ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿರ್ತಾರೆ, ಅವರ ಜವಾಬ್ದಾರಿಗಳ ಕುರಿತಾಗಿ ಕೂಡ ಸತ್ಯವೇದ ಏನ್ ಮಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಮೋಶೆ ಕುರಿತಾಗಿ ಈ ರೀತಿಯಾಗಿ ಮಾತಾಡ್ತಾ ಇದೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಾಪಾಡುವಂತವರಾಗಿರ್ಬೇಕು. 11ನೇ 23ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ತಂದೆ ತಾಯಿ ಅವನನ್ನ ಬಚ್ಚಿಟ್ರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅಷ್ಟು ಮಾತ್ರವಲ್ಲದೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸಬೇಕು, ಅವರಿಗೆ ತಿಳಿಯಪಡಿಸಬೇಕಂತ ಭಕ್ತಿಯ ಸಂಗತಿಗಳು, ಲೌಕಿಕ ಸಂಗತಿಗಳು, ತಪ್ಪಾದ ಸಂಗತಿಗಳು ಲೋಕದಲ್ಲಿ ಯಾವಿದೆಯೋ ಅವೆಲ್ಲವುಗಳನ್ನ, ತಪ್ಪಾದ ಸಂಗತಿಗಳ ಕಡೆಗೆ ಹೋಗದೆ ಒಳ್ಳೆಯ ಸಂಗತಿಗಳ ಕಡೆಗೆ ಹೋಗ್ಬೇಕಂತೇಳಿ ಅವರಿಗೆ ತಿಳಿಸುವಂತವರು ಆಗಿರ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಅವರು ತಪ್ಪಾದ ಮಾರ್ಗದ ಕಡೆಗೆ ಹೋಗದೆ ಅವರು ಸರಿಯಾದ ಮಾರ್ಗದಲ್ಲಿರುವಂತವ್ರನ್ನ ಏನ್ ಮಾಡ್ಬೇಕಂತೆ, ಶಿಕ್ಷಿಸುವಂತವರು ಕೂಡ ಆಗಿರ್ಬೇಕಂದ್ರೆ ತರಬೇತು ಕೊಡುವಂತವರು ಕೂಡ ಆಗಿರ್ಬೇಕು ಪ್ರಿಯರೇ. ಅದೇ ರೀತಿಯಾಗಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಮಕ್ಕಳನ್ನ ಪ್ರೋತ್ಸಾಹ ಪಡಿಸಬೇಕೆ ಹೊರತಾಗಿ ಎನ್ಕರೇಜ್ಮೆಂಟ್ ಮಾಡಬೇಕು ಹೊರತಾಗಿ ಡಿಸ್ಕರೇಜ್ಮೆಂಟ್ ಎನ್ನುವಂಥದ್ದು ಇರಬಾರದು. ಮಕ್ಕಳನ್ನ ಮನಗುಂದಿಸ ಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಫ್ರೆಂಡ್ಸ್, ಮತ್ತೊಂದು ಜವಾಬ್ದಾರಿ ತಂದೆ ತಾಯಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಾಳ್ಮೆಯುಳ್ಳವರಾಗಿ ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸದೆ ತಾಳ್ಮೆಯುಳ್ಳವರಾಗಿ ಕುಟುಂಬದಲ್ಲಿ ಇರಬೇಕೆಂಬುದಾಗಿ ನಾವು ಅದರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಎಲ್ಲ ವಿಷಯಗಳು, ಸಂಗತಿಗಳು ಒಂದು ಕುಟುಂಬದಲ್ಲಿ ಯಾವ ರೀತಿಯಾಗಿ ಗಂಡ ಇರಬೇಕು, ಯಾವ ರೀತಿಯಾಗಿ ಹೆಂಡತಿ ಇರಬೇಕು, ಯಾವ ರೀತಿಯಾಗಿ ಮತ್ತೆ ನಾವು ನೋಡ್ತಾ ಇದ್ದೇವೆ ತಂದೆ ತಾಯಿ ಇರಬೇಕೆಂಬುದಾಗಿ. ಕೊನೆಯದಾಗಿ ತಂದೆ ತಾಯಿಯ ಒಂದು ಜವಾಬ್ದಾರಿ ಏನಂತಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೀವಿ, ಏನಂತ ಹೇಳಂತಂದ್ರೆ, ಮಕ್ಕಳನ್ನ ಸಾಕಿ ಅವರನ್ನ ಸಲಹುವಂತವರು ಕೂಡ ಆಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ನಾನು